ದಿನಗಳ ಘೋರ ಯುದ್ಧದ ತರುವಾಯ ನಮ್ಮದೇ ಭೀಷ್ಮರು ಪರಾಜಿತರಾದರು. ಇನ್ನು ನಮ್ಮದೇ ಜಯವೆಂದು ಭಾವಿಸಿದ್ದೆನು. ಆದರೆ ಇಂದು ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು. ಅಣ್ಣ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣರೇ ಧನುರ್ಧಾರಿಗಳಾಗಿ ನಿಂತಿರುವರು. ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ವಿಫಲನಾಗಿ ಹಿಂತಿರುಗಿದೆ. ಈ ಸಮಯದಲ್ಲಿ ಕೃಷ್ಣಾರ್ಜುನರಿದ್ದರೆ ಚೆನ್ನಾಗಿರ್ತಿತ್ತು. ಅರ್ಜುನನು ವ್ಯೂಹ ಬೆದ್ದ ಪದ್ಧತಿಯನ್ನು ಚೆನ್ನಾಗಿ ಅರಿತಿದ್ದನು. ಅಣ್ಣ, ಕೃಷ್ಣಾರ್ಜುನರು ವ್ಯೂಹದ ಇನ್ನೊಂದು ಭಾಗದಲ್ಲಿ ಸಂಶಕ್ತರೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂತಿರುಗುವ ಸಂಭವವಿಲ್ಲ. ಹಾಗಾದರೆ ಇದಕ್ಕೇನು ಉಪಾಯ ಭೀಮಸೇನ? ಇದಕ್ಕೊಂದು ಉಪಾಯವನ್ನು ಹುಡುಕಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯ ಖಂಡಿತ. ಪರಾಜಯ ಎಂತ ಮಾತು ದೊಡ್ಡಪ್ಪ. ನಿಮ್ಮ ಕೈಯಲ್ಲಿ ಗದೆ ಇರುವಾಗ ಪೂಜ್ಯ ತಂದೆಯರ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಒದಗಿರುವ ಅಂತ ಆಪತ್ತಾದರೆ ಏನು ತಂದೆ? ಕುಮಾರ, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವರ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವಲ್ಲ ಹತವಾಗುತ್ತಿರುವುದು ಕುಮಾರ. ಅಪ್ಪಾಜಿ, ಬಿಡೆ ಚಿಂತೆಯನ್ನು ತಡವ ಮಾಡ ಅದಕ್ಕೆ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ.
ನಾನು ದ್ರೋಣರ ಚಕ್ರಯುಗವನ್ನು ಭೇದಿಸುವೆನು. ಅದಕ್ಕನುಮತಿಯನ್ನು ಪಡೆಯಲೆಂದೇ ನಾನಿಲ್ಲಿಗೆ ಬಂದಿದ್ದು. ಬಾಪು ಕುಮಾರ, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನೇ ಸರಿ. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಬಲ್ಲೆ, ಆದರೆ ಈ ಕಾರ್ಯವು ನಿನ್ನಿಂದ ಸಾಧ್ಯವಿಲ್ಲ ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಗಳ ಮುಂದೆ ನಿಂತಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಛಾತ್ರ ತೇಜದ ಚಿರಪ್ರಕಾಶದಿಂದ ಜಾಜಲ್ಯಮಾನವಾಗಿ ಬೆಳಗುತ್ತಿದೆ. ಅದು ತನ್ನ ಮಹಾಸಾಹಸವನ್ನು ಕುರುಕ್ಷೇತ್ರದಲ್ಲಿ ಬೆಳಗಲು ಅನುವು ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರಾದೇವಿಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯರ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷತ್ರಿಯರ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಯುಗವೇದ ಪದ್ಧತಿಯನ್ನು ತಿಳಿದಿರುವೆನು. ನನಗನುಮತಿಯನ್ನು ಕೊಡಿ, ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿನ ಉಸ್ತಾಜ್ಞೆಯ ಮೇಲೆ ಜಲಚೇಷಣವಾಗದಿರಲಿ. ನೀವು ಅಪ್ಪಣೆಯನ್ನು ಕೊಡಿ. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅವನನ್ನು ಕಾಪಾಡುವೆವು. ಭೀಮಸೇನ, ಧನಂಜಯನ ಪ್ರಾಣ ಪದಕವನ್ನು ನಿನ್ನ ಕೈಲಿಡುವೆನು. ಅಚ್ಚಳಿದೆ ಪುನಃ ಅವನನ್ನೇ ಸೇರಲಿ. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇನ್ನನ್ನು ಬಿಟ್ಟಿರಬೇಡ. ಕುಮಾರ, ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಹೋಗಿ ಬಾ ಕುಮಾರ, ನಿನಗೆ ಮಂಗಳವಾಗಲಿ. ಅಪ್ಪಾಜಿ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಸದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವೆಲ್ಲಿಯದು? ನಡೆ ದೊಡ್ಡಪ್ಪ. ಬಾ ಕುಮಾರ.
ದೇವರ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆ. ಈ ದಿನ ಅದು ಲಭಿಸಿತು ಪ್ರಿಯ. ದೇವಿ, ನೀನು ನಿನ್ನ ಹೃದಯಾದಿ ದೇವನ ದರ್ಶನವೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆ. ಇನ್ನು ನನ್ನದಾಗಿ ಅದೇನು ಉಳಿದಿರುವುದು? ಈ ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವಾಗುತ್ತಿವಿಲ್ಲವಲ್ಲ ಸ್ವಾಮಿ? ನಾನು ಅದನ್ನು ಬಲ್ಲೆ ಪ್ರೇಯಸಿ. ನಿನ್ನ ಪ್ರೇಮ ಆರೋಗಡೆಯನ್ನು ದಿನ ದಿನವೂ ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ ಸಲ್ಲಾಪದಿಂದ ನಲಿವ ಚೆಲುವಿನ ಲತೆಯೇ ಕಾದಿದೆ ಬಾ ಮಧುವ ಭ್ರಮರ ಭ್ರಮರ.
ಅಲ್ಲಿ ನೋಡು ಉತ್ತರ. ಎಲ್ಲಿ ಸ್ವಾಮಿ? ವಸಂತ ಬಳ್ಳಿಗಳು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಪ್ರಕೃತಿಯನ್ನು ನಲಿಸುವವು. ಆ ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ಹೌದಲ್ಲವೇ ಪ್ರಿಯ? ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ ಪ್ರೇಯಸಿ. ಅದೇ ಸ್ವಾಮಿ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ಹೃದಯೇಶ್ವರ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಲಿತಾದರು. ಈ ಆನಂದ ಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಲಾದ ನಾನು ನಿರಾಕರಿಸುವನಿ. ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ತಾವು ಮಹಾಪಂಡಿತರಲ್ಲವೇ? ಹೌದಲ್ಲವೇ? ಹೌದು ಪ್ರಿಯೆ. ಬನ್ನಿ ಸ್ವಾಮಿ, ಈ ಪೀಠಕ್ಕೆ ಪ್ರಾಣೇಶ್ವರ, ಇದೇನು ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೆ ಪ್ರಿಯ? ದೇವಿ, ಈ ದಿನ ನಾನೊಂದು ಮಹತ್ವವಾದ ಕಾರ್ಯವನ್ನು ಸಾಧಿಸಬೇಕಾಗಿದೆ. ನಿನ್ನ ಪ್ರೇಮ ಆರೋಗಡೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ. ಪ್ರಾಣೇಶ್ವರ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವಿರಿ. ಈ ದಿನ ಮಾತ್ರ ನನ್ನೊಂದಿಗೆ ಕಾಲವನ್ನು ಕಳೆಯಬಾರದೆ? ದೇವಿ, ದ್ರೋಣರ ಚಕ್ರಯುಗವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾವು ನಿಮಗೆ ಸಹಾಯಕರಾಗುವೆನು. ದೇವಿ,
ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರ ಧಾರಣೆ ಮಾಡಬೇಕಾಗಿತ್ತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಹೌದೇ ಪ್ರಿಯ? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಬಿಡು ಉತ್ತರ, ಬಿಡು ಉತ್ತರ, ಸ್ವಾಮಿ ಬಿಡು. ಬಿಡಿ ಪ್ರಾಣಿ, ಯೋಗ್ಯವಾದ ಕೈಗಳಿಗೆ ಬಿಡಿ ಪ್ರಿಯ, ಬೇಡ ಪ್ರಿಯೆ. ಬಿಡಿ ಸ್ವಾಮಿ. ದೇವಿ, ನಿನ್ನ ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯವೂ ಇದಲ್ಲ. ಮತ್ಯಾವುದು ಪ್ರಿಯ? ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುಗಿ ತಂದ ಹೂಗಳನ್ನು ಎದೆಯೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಸಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಓಹೋ ಓ ಸುಮಬಾಲ ಮಧುವನಲಿ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುತ್ತದೆ. ಘೋರ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ,
ಗಾನಮಯಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಿದೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವರು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತಣ್ಣ ವೀರ, ಯುದ್ಧವೂ ನಿನ್ನ ಕ್ಷತ್ರಿಯನ ಧರ್ಮ. ನೀವಾ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಆಹಾ, ಹಾಗಾದರೆ ನನ್ನನ್ನು ಸಂತೋಷ ಚಿತ್ತರಾಗಿ ಕಳಿಸಿಕೊಡುವೆಯಾ? ನನಗೋಸ್ಕರ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸ್ತಿಲ್ಲ ಸ್ವಾಮಿ. ಅಥವಾ ಪ್ರಚ್ಛನ್ನದಾರನಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬಿಡ್ಕೊಳ್ಳಾದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಡೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವರ್ಣನೆಯಾಗಿ ನಿರ್ವಹಿಸಿರುವಳು. ಆಹಾ, ನಾನು ನೋಡುತ್ತಿರೋದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಲಿಯಲ್ಲಿ ಸಿರಿಸದ ಮಾರ್ಗವ, ಸಂಪಿಗೆಯ ಗಂಧದ ಮಧ್ಯದಲ್ಲಿ ಮಲ್ಲಿಗೆಯ ಮಾಧುರ್ಯ, ಹೀಗ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ಧದಲ್ಲಿ ನೀನು ನಾರಿ ರತ್ನಲು, ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಪ್ರಿಯ? ಹಾಗಾದರೆ ನಿನಗೆ ಯಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ದುಃಖದ ಆವೇಗವನ್ನು ಹೃದಯದಲ್ಲಿ ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗುರುಳಿಸದೆ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗೆ ಯಾವ ಗೌರವವೂ ಇಲ್ಲವೇ ಪ್ರಿಯೆ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ಧರ್ಮಿತಲಾದ ಮೃತಿ ಯಾರು? ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಭಾಷ್ಪವನ್ನು ಸುರಿಸಿದ ಮಾತೆ ಯಾರು? ಪುರುಷನ ಗೌರವವೇ ನಾರಿ ಗೌರವ. ಅದೇ ಅವಳ ಜೀವನ ಸರ್ವಸ್ವವಲ್ಲವೇ ಪ್ರಿಯ? ನಾನು ನೋಡುತ್ತಿರೋದು ಏನನ್ನು ಈಶ್ವರ? ಆಹಾ, ನನಗಿನ್ನು ಅನುಜ್ಞೆಯನ್ನು ಕೊಡುದೇವಿ. ನೀನು ಹಾಕಿದ ಈ ಪ್ರೇಮ ಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ದೇವಿ,
ಕಾರಣದಿಂದ ಸಮರ ಭೂಮಿಯಲ್ಲಿ ಅಪ್ರತಿಮ ವೀರರಾದ ಧರ್ಮರಾಯ, ಭೀಮ, ನಕುಲ, ಸಹದೇವಾದಿ ಮಹಾರಥಿಕರನ್ನ ಚಕ್ರವ್ಯೂಹದೊಳಕ್ಕೆ ಬಿಡದೆ ತಡೆದು ನಿಲ್ಲಿಸಿದನು. ಆದರೆ ಇಂದು ದ್ರೋಣನ ನೇತೃತ್ವದಲ್ಲಿ ನಾವು 7 ಜನ 7 ಬಾರಿ ಆಕ್ರಮಣ ಮಾಡಿದೆವು. ಆದರೆ 7 ಬಾರಿಯೂ ಸೋತಂತಾಯಿತು. ಭಲೆ ಅಭಿಮನ್ಯು, ಭಲೆ ನಿನ್ನ ಭುಜಫಲದ ಪರಾಕ್ರಮ ಅದ್ಭುತ. ಆದರೆ ಈ ಸಾರಿ ನೀನು ಉದ್ಧಾರವಾಗುವುದಿಲ್ಲ. ಇದು ಸೈಂಧವನ ಕೊನೆಯ ಪ್ರಯತ್ನ. ನಮ್ಮಿಬ್ಬರಲ್ಲಿ ಒಬ್ಬರು ಮೃತರಾಗಲೇಬೇಕು. ಆದಷ್ಟು ಬೇಗ ನಿನ್ನನ್ನು ಸಂಧಿಸುತ್ತೇನೆ. ಪಡಪಡ ಹುಡುಗನ ಬಿಡಿಯುತ್ತ ಕೊಲ್ಲೆ, ಬಡಿಕಿದ ಬಾಲನ ರಣಬಲಿ ಕೊಡುವೆ. ಪಡಪಡ ಹುಡುಗನ ಬಿಡಿಯುತ್ತ ಕೊಲ್ಲೆ, ಬಡಿಕಿದ ಬಾಲನ ರಣಬಲಿ ಕೊಡುವೆ. ಬಡಿಕಿದ ಬಾಲನ ನೆನ್ನೆಯುವೆ. ರಣಗಳು ನಿನ್ನನ್ನು ಕೊಲ್ಲದೆ ಬಿಡನು. ರಣಗಳು ನಿನ್ನನ್ನು ಕೊಲ್ಲದೆ ಬಿಡನು. ಎಣ್ಣೆಯ ಎದುರಲು ನಿಲ್ಲುವೆಯ, ಎಣ್ಣೆಯ ಎದುರಲು ನಿಲ್ಲುವೆಯ, ಎಣ್ಣೆಯ ಎದುರಲು ನಿಲ್ಲುವೆಯ. ಎಂತ ಅಧರ್ಮ ಅತ್ಯಾಚಾರವಿದು! ಹೇ ಜಗದೀಶ್ವರ, ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ, 2 ಇಡೀ ಅನ್ನದ ಸಲುವಾಗಿ ನ್ಯಾಯ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟಿರಾ? ಇರಲಿ, ನನ್ನ ರಥವು ಭಂಗವಾಯಿತು, ಕನಸು ಮುರಿಯಿತು, ಬತ್ತಳಿಕೆ ಬರಿದಾಯಿತು. ಈ ಚಕ್ರದ ಹೊರತಾಗಿ ನನ್ನಲ್ಲಿ ಯಾವ ಆಯುಧವೂ ಉಳಿದಿಲ್ಲ. ಇಂತಹ ಕಾಲದಲ್ಲಿ ನೀವೆಲ್ಲರೂ ಸೇರಿ ಏಕಕಾಲದಲ್ಲಿ ಆಕ್ರಮಣ ಮಾಡುವಿರಾ? ಧಿಕ್ಕಾರವಿರಲಿ ನಿಮ್ಮ ಈ ವರ್ತನೆಗೆ. ಸೈಂಧವ ಒಂದ್ ಚಿಕ್ಕ ಅಲ್ಪ ಚಕ್ರಧಾರ್ಮಕ್ಕೆ ಎದುರಿ ಭಯಪಟ್ಟರೆ ರಣಕ್ಷೇತ್ರದಲ್ಲಿ ಪರಾಜಯ ಖಂಡಿತ. ಆಕ್ರಮಣ ಮಾಡಿರಿ. ಹಾಗಾದರೆ ಈ ಚಕ್ರದ ಮಗಿಮೆಯನ್ನು ನಿಮಗೆ ತೋರುವೆನು. ಸೈಂಧವ, ಅಭಿಮನ್ಯು ನಿರಸ್ತನಾದನು. ಪ್ರಹಾರ ಮಾಡು. ಈ ಬಾವುಗಳಲ್ಲಿ ಶಕ್ತಿ ಇರುವ ತನಕ ಅಭಿಮನ್ಯು ಎಂದಿಗೂ ನಿರಸ್ತನಾಗುವುದಿಲ್ಲ. ಅಭಿಮನ್ಯುನ ಶಪಥನು ವಿಫಲ ಮಾಡಲು ಈ ಸೈಂಧವನೊಬ್ಬನಿರುವನು. ದಿಕ್ ಸೈಂಧವ, ಈ ನಿನ್ನ ವಿರೋಚಿತವಾದ ಯುದ್ಧ ಕಟುಕನ ಹಿಂಸಾಕ್ರಿಯೆಗಿಂತ ಹೀನವಾಗಿ ಮಾಡಿದೆ. ಪಿದಾತ ಪೂಜ್ಯರಾದ ಯುಧಿಷ್ಠಿರ, ಕುರುಕ್ಷೇತ್ರದ ಅಧಿಪತಿ ವಾಸುದೇವ, ನನ್ನನ್ನು ಬಲಿ ಕೊಡಲು ನೀವೆಲ್ಲರೂ ಸೇರಿ ಈ ಯೂಪ ಸ್ತಂಭವನ್ನು ನಿರ್ಮಿಸಿದಿರಾ? ಇರಲಿ, ಒಬ್ಬೊಬ್ಬರಾಗಿ ಬನ್ನಿ. ಅಭಿಮನ್ಯು ನಿರಾಯುಧನಾದರೂ ಏಡಿಯಲ್ಲ. ನನ್ನದೊಂದು ಮುಷ್ಟಿ ಆಘಾತಕ್ಕೆ ನಿಮ್ಮಂತಹ ಶತಾಧಿಕ ಮಾನವ ಕೀಟಗಳನ್ನು ಧ್ವಂಸ ಮಾಡುವೆ. ದುಶ್ಯಾಸನ, ಸೈಂಧವ, ಅಭಿಮನ್ಯು ನಿರಸ್ತನಾದನು. ನೀನು ಗದೆಯಿಂದ ಹೊಡೆ, ನಾನು ಕತ್ತಿಯಿಂದ ತಿವಿಯುವೆನು. ಆಗಬಹುದು. ಬಲೇ ಕರ್ಣ, ನೀನು ಅತ್ಯಂತ ಸಾಹಸಿಯೇ ಸರಿ. ಆದರೆ ಗುರುವಿನ ಶಾಪದಿಂದಲೂ ಆ ನೀಚ ದುರ್ಯೋಧನನ ಸೇವೆ ಮಾಡಿ ಪಾಪಿಯಾಗಿರುವುದರಲ್ಲೂ ನಿನ್ನ ಅಸ್ತ್ರಗಳ ತ್ರಾಣ ಹಡಗಿ ಹೋಗಿದೆ. ಇಗೋ ನೋಡು, ಪರಶಿವನನ್ನು ಮೆಚ್ಚಿಸಿ ನಾನು ಪಡೆದಿರುವ ನನ್ನ ಬಾಣಗಳ ತ್ರಾಣವನ್ನು ನೋಡು. ಕಡೆಗಾಲದಲ್ಲಿ ಪರಶಿವನನ್ನು ಮೆಚ್ಚಿಸಿ ಬಿಡಿಯುವ ಸಲಗೆ ಸಂಬಂಧಿಸುತ್ತೆ. ಕಿಡಿಗೆದರೆ ಬೀರುತ್ತೇನ ಬಿಡುವೆನು ಸಲವಿಧಾಂತ ಕಡಿದಿಕ್ಕುವುದು ಕಲಿಕರ್ಣ ನಿನ್ನ
ಶಿರವಾ ದುರಹಂಕಾರದಿಂದ ಮೆರೆಯುತ್ತಿರುವ ಪಾರ್ಥ, ಯುದ್ಧ ಭೂಮಿಯಲ್ಲಿ ಪೊಳ್ಳು ಮಾತುಗಳಿಂದ ಏನೋ ಪ್ರಯೋಜನ? ಈ ನಿನ್ನ ಚಿತ್ತವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದದಲ್ಲಿರಿಸಿ ಕೊನೆಯ ಬಾರಿಗೆ ನಾರಾಯಣನನ್ನು ಸ್ಮರಣೆ ಮಾಡಿಕೋ. ಕುಲ ಮದದಿ ಕ್ಷತ್ರಿಯ ಮದದಿ ಕುಲ ಮದದಿ ಕ್ಷತ್ರಿಯ ಮದದಿ ಮೆರೆಯುತ್ತಿರುವ ಪಾರ್ಥ ಫಲ್ಗುಣನೇ, ನಯ ಮದವ ಬೇದಿಪ ನಯ ಮದವ ಬೇದಿಪ ಅಸ್ತ್ರವಿದಿಗೋ ಸರ್ಪಾಸ್ತ್ರವಿದಿಗೋ. ಕರ್ಣ, ನಿನ್ನ ಗುರಿ ಸರಿಯಿಲ್ಲ. ಅವನ ಗುರಿಯನ್ನು ತಗ್ಗಿಸಿ ಅವನ ಎದೆಗೆ ಸರಿಯಾಗಿ ಹೊಡೆ. ಗುರಿಯನ್ನು ಸಂಧಿಸಿ ಅವನ ಎದೆಗೆ ಸರಿಯಾಗಿ ಹೊಡೆ. ಸಲ್ಲೆ ಮಹಾರಾಜ, ಒಂದು ಕಡೆ ಗುರಿ ಇಟ್ಟು ಮತ್ತೊಂದು ಕಡೆ ಹೊಡೆಯುವ ಮೋಸದ ವಿದ್ಯೆಯನ್ನು ನಾನು ಕಲಿತಿಲ್ಲ. ಇದು ಕೌರವೇಶ್ವರನ ಸಂತಾಪವನ್ನು ಹೋಗಲಾಡಿಸುವ ಈ ಸರ್ಪಾಸ್ತ್ರವನ್ನೇ ಬಿಡುವೆನು. ಕರ್ಣ, ನೀನು ಹೊಡೆದ ಬಾಣವು ಅರ್ಜುನನ ಕಿರೀಟವನ್ನು ತೆಗೆದುಕೊಂಡು ಹೋಯಿತು. ಕರ್ಣ, ಅವನ ನಾಶವಾಗಬೇಕಾದರೆ ಪುನಃ ಅದೇ ಬಾಣವನ್ನು ತೊಡು. ಕರ್ಣ, ಸಲ್ಲೆ ಮಹಾರಾಜ, ನಾನು ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲವೆಂದು ನನ್ನ ತಾಯಿಗೆ ವಾಗ್ದಾನವನ್ನು ಮಾಡಿರುವೆನು. ಛೇ, ನೀನು ಕೂಡ ಸ್ವಾಮಿ ದ್ರೋಹಿ. ನಿನ್ನನ್ನು ನಂಬಿ ದುರ್ಯೋಧನನು ಕೆಟ್ಟ. ನಾನು ನಿನಗೆ ಸಾರಥಿಯಾದದ್ದು ಶುದ್ಧ ಅವಿವೇಕವೇ ಸರಿ. ಇದೋ ನಾನು ರಣರಂಗವನ್ನು ಬಿಟ್ಟು ಹೊರಡುವೆನು. ಈಗಲೇ ಹೊರಡು. ಸಲ್ಲೆ ಮಹಾರಾಜ, ಸಲ್ಲೆ ಮಹಾರಾಜ, ಇದೇನಿದು? ಸಲ್ಲೆ ಮಹಾರಾಜನು ರಣರಂಗವನ್ನು ಬಿಟ್ಟು ಹೊರಟೇ ಹೋದನಲ್ಲ, ಇದೇನಿದು? ರಥದ ಗಾಲಿಯು ಮಣ್ಣಿನಲ್ಲಿ ಊತಿಕೊಂಡಿರುವುದಲ್ಲ. ಇರಲಿ, ನನ್ನ ಭುಜದಿಂದ ಮೇಲೆತ್ತುವೆನು. ಕರ್ಣ, ಪರಮಾತ್ಮ, ಬೇಗ ಬಾಣ ಪ್ರಯೋಗವನ್ನು ಮಾಡು. ಈ ಸಮಯವನ್ನು ಬಿಟ್ಟರೆ ನೀನು ಕರ್ಣನನ್ನು ಜಯಿಸಲಾರೆ. ಪರಮಾತ್ಮ, ಅದೇನು ಕಾರಣವೋ ಕಾಣೆ, ಈತನ ಮೇಲೆ ಬಾಣ ಪ್ರಯೋಗ ಮಾಡಲು ನನ್ನ ಕೈಗಳೇ ಬಾಳುತ್ತಿಲ್ಲ. ಈಗ ಇಲ್ಲಿ ನೋಡಿ, ಆ ರಥದ ಗಾಲಿಯೂ ಊತಿಕೊಂಡಿರುವುದು. ಬಿಲ್ಲು ಬಾಣಗಳನ್ನು ರಥದ ಮೇಲಿಟ್ಟಿರುವನು. ರಥದ ಸಾರಥಿಯೂ ಇಲ್ಲ. ಇಂತಹ ಸಮಯದಲ್ಲಿ ಈತನ ಮೇಲೆ ಬಾಣ ಪ್ರಯೋಗ ಮಾಡಿ ಯಾವ ಪಾಪವನ್ನು ಕಟ್ಟಿಕೊಳ್ಳಲಿ? ನನಗೇನೋ ಗೊತ್ತಿಲ್ಲ. ನನ್ನ ಅಗ್ರಜನಾದ ಧರ್ಮಪುತ್ರನ ಮೇಲೆ ಎಷ್ಟು ಪ್ರೇಮವಿದವೋ ಅದಕ್ಕಿಂತಲೂ ಹೆಚ್ಚಿನ ಪ್ರೇಮವು ಈತನಲ್ಲಿ ಕಾಣುತ್ತಿರುವುದು. ಈತನು ಯಾವ ಜನ್ಮದ ಒಡ ಹುಟ್ಟಿದವನೋ ನಾ ಕಾಣೆ. ನಾನೀಗ ಬಾಣ ಪ್ರಯೋಗ ಮಾಡಲಾರೆ ದೇವಾ. ಭಲೆ ಭಲೆ ಅರ್ಜುನ, ತಲೆಯ ಮೇಲೆ ಒಡೆದವರಿಗೋಸ್ಕರ ಮರುಗುವುದನ್ನು ಎಲ್ಲಿಂದ ಕಲಿತೆ? ಆ ದುರ್ಯೋಧನನನ್ನು ಮನಸ್ಸನ್ನು ಕೆಡಿಸಿ ನಿಮ್ಮೆಲ್ಲರನ್ನು ಹಿಂಸೆ ಪಡಿಸಿ ಆ ನಿನ್ನ ಮಗ ವೀರ ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಇವನು ಒಬ್ಬನಲ್ಲವೇ? ಛೇ, ಆ ವೀರ ಅಭಿಮನ್ಯು ಬದುಕಿರಬೇಕಿತ್ತು, ಚೆನ್ನಾಗಿತ್ತು. ನನ್ನ ಮಗ ವೀರ ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಇವನು ಒಬ್ಬನೇ. ಮರೆತಿದ್ದೆ, ಹಿಂದೆ ನೀನು ಮಾಡಿದ ಮೋಸಕ್ಕೆ ತಕ್ಕ ಪ್ರತಿಕಾರವನ್ನು ಹೊಂದು. ಭಲೆ ಅರ್ಜುನ, ಭಲೆ. ಇಂತಹ ಮೋಸದ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ನಿನ್ನಿಂದಲ್ಲವೇ ಕ್ಷತ್ರಿಯ ಕುಲವು ಪ್ರಕಾಶಿಸುತ್ತಿರುವುದು. ವೀರಮಾತೆಯಾದ ಕುಂತಿ ದೇವಿಯ ಗರ್ಭದಲ್ಲಿ ಜನಿಸಿದ್ದಕ್ಕೆ ನಿನ್ನ ಜನ್ಮ ಸಾರ್ಥಕವಾಯಿತು. ಇದು ದಿವ್ಯಾಸ್ತ್ರಗಳ ಮಂತ್ರಗಳು ಒಂದು ಜ್ಞಾಪಕಕ್ಕೆ ಬರುತ್ತಿಲ್ಲವಲ್ಲ. ಓ, ಇದು ಗುರು ಪರಶುರಾಮರ ಶಾಪ. ಸುಯೋಧನ, ಹೀಗಲೀಗ ನೀನು ಕೆಟ್ಟೆ. ಅಪ್ಪ ದಾನವೀರ ಸೂರ ಕರ್ಣ, ಏನಾದರೂ ದಾನ ಕೊಡಪ್ಪ. ಅರ್ಜುನ, ಬಾಣಗಳನ್ನು ನಿಲ್ಲಿಸು.
ಮಹಾತ್ಮರಿಗೆ ಅಪಾಯವಾದೀತು. ಸ್ವಾಮಿ, ಈ ರಣರಂಗದಲ್ಲಿ ನನ್ನ ದೇಹವು ಛಿದ್ರವಾಗಿದೆ, ಪ್ರಾಣ ಮಾತ್ರ ಉಳಿದಿದೆ. ಅದು ನನಗೆ ಸೇರಿದ್ದಲ್ಲ. ನೀವು ನಮ್ಮ ಅರಮನೆಗೆ ಬಂದರೆ ನಿಮಗೆ ಬೇಕಾದ್ದನ್ನು ದಯಪಾಲಿಸು. ಅಯ್ಯೋ, ನಿನ್ನ ಅರಮನೆಗೆ ಬರಲು ನನಗೆ ಶಕ್ತಿ ಇಲ್ಲ. ನಿನ್ನ ಕಿವಿಯಲ್ಲಿ ಪ್ರಕಾಶಿಸುತ್ತಿರುವ ಕುಂಡಲಿಗಳನ್ನಾದರೂ ಕೊಡು. ಹೋ, ಮರೆತಿದ್ದೆ. ಏನೂ ಇಲ್ಲವೆಂದು ತಿಳಿದಿದ್ದೆ. ಅಯ್ಯೋ, ಇದು ದಾನ ಕೊಡುವ ರೀತಿಯಲ್ಲ. ಧಾರೆ ಎರೆದು ದಾನ ಕೊಡು. ಏನು? ರಣರಂಗದಲ್ಲಿ ಧಾರೆ ಎರೆದು ಕೊಡಲು ಜಲವನ್ನು ಎಲ್ಲಿಂದ ತರಲಿ? ಅಯ್ಯೋ, ನೀರಿಗಿಂತ ಮಿಗಿಲಾದ ಪದಾರ್ಥ ನಿನ್ನ ದೇಹದಲ್ಲಿರುವುದು. ಅದರಿಂದ ಧಾರೆ ಎರೆದು ದಾನ ಕೊಡು. ಏನು? ನೀರಿಗಿಂತ ಮಿಗಿಲಾದ ವಸ್ತುವು ನನ್ನ ದೇಹದಲ್ಲಿರುವುದೇ? ಅಯ್ಯೋ, ಮಾಯ ಪ್ರಪಂಚವೇ ನಿನಗಿನ್ನೂ ತಿಳಿಯಲಿಲ್ಲವೇ? ನಿನ್ನ ದೇಹದಲ್ಲಿ ಅಮೃತ ಕಳಸದಲ್ಲಿರುವುದು. ಅದರಿಂದ ಧಾರೆ ಎರೆದು ದಾನ ಕೊಡು. ಪರಮಾತ್ಮ, ಜಲರುಜಲೋಚನ ಜಲರುಘಲೋಚನ ಭುವನೋಧಾರ ಶಂಕೃಚಕ್ರ ಕೌಸ್ತುಭಮಣಿಹಾರ ದೇವಾ ಭಯ ಭಂಜನ ಭಯ ಭಂಜನ ಕಾರುಣ್ಯ ಸಿಂಧುವೆ ಮಂಗಳ ರೂಪನೆ ದೇವಾ ಕೃಷ್ಣ ಪರಮಾತ್ಮ, ಯಾವ ಜನ್ಮದ ಸುಕೃತ ಫಲವೋ ನೀನಾಗಿ ನನ್ನಲ್ಲಿ ಬಳಿಗೆ ಬಂದಿರುವೆ. ಅಶಾಶ್ವತವಾದ ವಸ್ತುಗಳಿಗೆ ಸಂಕಟ ಪಡುತ್ತಿದ್ದ ನನಗೆ ನನ್ನ ಜನ್ಮ ಸಾರ್ಥಕವಾಯಿತು. ಮಾನವನ ಕರ್ತವ್ಯವೇನೆಂಬುದನ್ನು ತಿಳಿಸಿದೆ. ಇದು ಪರಮಾತ್ಮ ನನ್ನ ಹೃದಯವನ್ನು ಬಗೆದು ಇದು ಇದು ಸ್ವೀಕರಿಸಿ. ಕೃಷ್ಣ ಗೋವಿಂದ ನಾರಾಯಣ. ದಾನದಲ್ಲಿ ಕರ್ಣಾಸ್ತನು, ಯುದ್ಧದಲ್ಲಿ ಅಪ್ರತಿಮನೂ ಆದ ಈ ಕರ್ಣನಿಗೆ ಅಭಿನಂದನ ಮಾಡು. ಪರಮಾತ್ಮ, ದುಶ್ಯಾಸನ, ದಿನಗಳಿಂದ ಎದುರು ನೋಡುತ್ತಿದ್ದ ಸಮಯ ಈಗ ಬಂದಿದೆ. ಬಾರೋ, ಗದಾ ಯುದ್ಧ ಮಾಡೋಣ. ನಿನ್ನ ನೀಗಲೇ ಯಮಪುರಿಗಟ್ಟುವೆನು. ಎಲ್ಲವೋ ಹೊಟ್ಟೆ ಬಾಕ ಭೀಮ, ನನ್ನನ್ನು ಬಕಾಸುರನೆಂದು ತಿಳಿದೆಯಾ? ಬಾರ ಯುದ್ಧಕ್ಕೆ. ಮಾತನಾಡಬೇಡ ಇಲ್ಲ ಯುದ್ಧಕ್ಕೆ. ಮಾತನಾಡಬೇಡ ಇಲ್ಲ ಯುದ್ಧಕ್ಕೆ. ಮಂಡಲಿನ ವೃಂದವನ್ನು ಚಂಡನಾಡುವೆ. ವೃಂದವನ್ನು ಚಂಡನಾಡುವೆ. ಮೀತಿ ಮಾತನಾಡಬೇಡ ನಿಲ್ಲ ಯುದ್ಧಕ್ಕೆ. ಮಿತಿ ಮೀರಿ ಮಾತನಾಡುವರ ನಿಲ್ಲ ಯುದ್ಧಕ್ಕೆ. ನೀಚ ನಿನ್ನ ವೃಂದವನ್ನು ಚಂಡನಾಡುವೆ, ಚಂಡನಾಡುವೆ, ಚಂಡನಾಡುವೆ. ದುಶ್ಯಾಸನ, ಆಯ್ಕೆ ನಿನ್ನದು. ಮಲ್ಲ ಯುದ್ಧ ಮಾಡುವೆಯೋ
ಇಲ್ಲ ಗದಾ ಯುದ್ಧ ಮಾಡುವೆಯೋ? ಆಯ್ಕೆ ನನ್ನದ. ಬಹಳ ಸಂತೋಷ. ನಿನ್ನೊಂದಿಗೆ ಗದಾ ಯುದ್ಧ ಸಲ್ಲದು. ಮಲ್ಲ ಯುದ್ಧವೇ ಸರಿ. ಏನು ಮಲ್ಲ ಯುದ್ಧವೇ? ಆಗಲೇ ನಿಲ್ಲು. ಇದು ಇದು ಗುಂಡಿಗೆಯ ಬಿಸಿ ರಕ್ತ. ನಿನ್ನ ತಲೆಗೆ ಲೇಪನ ಮಾಡುವರು. ಇನ್ನು ಇವನ ಕತೆ ಮುಗಿಯಿತು. ಇನ್ನು ಬಲತೊಡೆಯನ್ನು ತೋರಿಸಿದ ಆ ಗಂಡನ್ನು ಮುಗಿಸಲೇಬೇಕು. ಭೀಮಸೇನ, ಇದೆಂತ ಅಪಮಾನ! ಈ ಸಾರಿ ದುರ್ಯೋಧನನನ್ನು ನೀನು ಖಂಡಿತವಾಗಿಯೂ ವಂಚಿಸುತ್ತಿರುವನು. ನನ್ನನ್ನಲ್ಲ ವಾಸುದೇವ, ನಿನ್ನನ್ನು. ಈ ಭೀಮನ ಪ್ರತಿಜ್ಞೆ ಎಂದಿಗೂ ಭಂಗವಾಗದು. ಈಗೇನು ಮಾಡುವುದು ಪರಮಾತ್ಮ? ಧರ್ಮಜ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನದಿಂದ ವಿಶ್ರಮಿಸುತ್ತಿರುವನು. ಹೋಗು ಧರ್ಮನಂದನ, ಕೂಗು ಹೊರಕ್ಕೆ ಬರುವನು. ಒಪ್ಪತಕ್ಕ ಮಾತೆ. ನಮ್ಮ ಅಗ್ರಜನ ಬಾಯಿಯಿಂದ ಅಂತ ಪುರುಷೋತ್ಸಿಗಳು ಬರುವುದಾದರೆ ಹೇಗೆ? ಕೃಷ್ಣ, ಅವನಿಗೆ ನಾನೇ ಗುರು, ನಾನೇ ಕರೆಯುವನು. ಎಲ್ಲವ ದುರ್ಯೋಧನ! ಶಕುನಿ, ಶಲ್ಯ ಮಹಾರಾಜರು ನಿನಗೋಸ್ಕರ ಪ್ರಾಣ ಬಿಟ್ಟರು. ಶಕುನಿ ಎಂತಹ ನರಹದಮ! ರಣರಂಗದಲ್ಲಿ ಓಡಾಡಿ ನಿನಗೋಸ್ಕರ ಪ್ರಾಣ ಬಿಟ್ಟನು. ನೀನು ಸೋತ ನಾಯಿಯಂತೆ ಸರೋವರದಲ್ಲಿ ಅಡಗಿ ಕೂತಿರುವೆಯ. ಬಾರ ಹೊರಗೆ, ಬಾರ ಹೊರಗೆ. ವಿರಾಟ ರಾಯನ ಮನೆಯ ಅಡಿಗೆ ಮನೆಯ ಬಟ್ಟ ನಿನಗೇನು ತಿಳಿದಿದೆಯೋ? ವೀರರ ಹೃದಯದ ಮನಸ್ಸು. ನಾಳೆ ನಡೆಯುವ ಅಂತಿಮ ದಿನದಂದು ಪರಾಕ್ರಮದಿಂದ ಹೋರಾಡಲು ವಿಶ್ರಮಿಸಿಕೊಳ್ಳುತ್ತಿದ್ದೇನೆ ಹೊರತು ನೀನು ಹೇಳಿದಂತಲ್ಲ. ನಿಲ್ಲ ಯುದ್ಧಕ್ಕೆ. ದುರ್ಯೋಧನ, ನೀನು ಉತ್ತಮ. ಧರ್ಮಜ, ನನ್ನ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ಎಲ್ಲರನ್ನು ಕರೆಯುವೆನು ಗದಾಯುದ್ಧಕ್ಕೆ. ಸಿದ್ಧರಾಗಿ ಗದಾಯುದ್ಧಕ್ಕೆ. ದುರ್ಯೋಧನ, ನಿನಗೆ ಸರಿಸಮಾನಾದ ವ್ಯಕ್ತಿ ಎಂದರೆ ಈ ಭೀಮನೊಬ್ಬನೇ. ಇವನ ಜೊತೆ ಯುದ್ಧವನ್ನು ಮಾಡು ಸಾಕು. ಇದಕ್ಕೆ ನಿನ್ನ ಉತ್ತರವೇನು ಭೀಮಸೇನ? ಅದನ್ನು ನನ್ನ ಬಾಯಿಂದ ಹೇಳುವುದೇನು ಕೃಷ್ಣ? ಇಂತಹ ಸುಸಮಯಕ್ಕಾಗಿಯೇ ನಾನು ಬಹಳ ದಿನಗಳಿಂದಲೂ ಕಾದಿದ್ದೆ. ನಿಲ್ಲು, ನಿಲ್ಲು ಯುದ್ಧಕ್ಕೆ. ದುರ್ಯೋಧನ, ನೀನು ನನ್ನನ್ನು ಜಯಿಸಿದ್ದೆ ಆದರೆ ಆ ಚಂದ್ರಾರ್ಕವಾದ ಕೀರ್ತಿಯನ್ನೇ ಪಡೆಯುವೆ. ಎಲ್ಲವೋ ಭೀಮ, ಈ ದುರ್ಯೋಧನನ್ನು ಜಯಿಸಿದ್ದೆ ಆದರೆ ಪ್ರಪಂಚಾದ್ಯಾದಿ ಅಷ್ಟೈಶ್ವರ್ಯ ಸಂಪದಗಳು ನಿನ್ನದೇ ಆಗಲಿ. ನಿಲ್ಲು ಯುದ್ಧಕ್ಕೆ. ಸ್ವಲ್ಪ ಹೊತ್ತು ವಿಶ್ರಮಿಸು. ವಿಶ್ರಾಂತಿ ಅಗತ್ಯವಿಲ್ಲ. ಪರಮಾತ್ಮ, ಭೀಮನನ್ನು ರಕ್ಷಿಸು. ಧರ್ಮಜ, ಸ್ವಲ್ಪ ಹೊತ್ತು ಸುಮ್ಮನಿರು. ಭೀಮ,
ನೀನು ಏಡಿ ಶತ್ರುಗಳ ಜೊತೆ ಯುದ್ಧವನ್ನು ಮಾಡುವಾಗ ತೊಡೆ ತಟ್ಟಿ ಯುದ್ಧವನ್ನು ಮಾಡಬೇಕು. ಈಗ ನೆನಪಿಗೆ ಬಂತು. ಎಡವ ದುರ್ಯೋಧನ, ಬಾರ ನಿಲ್ಲು. ನಿಲ್ಲು. ಅನ್ಯಾಯ. ಭೀಮನು ಅತಿಕ್ರಮಕ್ಕೊಳಗಾದ ಮೋಸ ಮೋಸ. ಶಂಕರ, ಅಮ್ಮ, ಧರ್ಮದ ಜ್ಯೋತಿ ಸದಾ ನಂದಿಸದೆ ಧರ್ಮ ಪಾಲಕನಾಗು, ಧರ್ಮದಿಂದ ರಾಜ್ಯವನ್ನು ಆಳು. ಇದೇ ಧರ್ಮದ ರಾಜ್ಯ ಸಂಸ್ಥಾಪನೆ. ಸದಾ ನಿರ್ಮಿಕಾರ ನಮೋ ಲೋಕಪಾಲ ನಮೋ ರಾಜಲೋಲ ನಮೋ ಲೋಕಪಾಲ ನಮೋ ರಾಜಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ಭಕ್ತಪಾಲ ನಮೋ ದೇವತೇಜ ನಮೋ ಭಕ್ತಪಾಲ ಸದಾ ಸುಪ್ರಕಾಶ ಭವ ಪಾಪನಾಶ ಸದಾ ಸುಪ್ರಕಾಶ ಭವ ಪಾಪನಾಶ ಕಾಶಿ ವಿಶ್ವನಾಥ ದಯ ಸಿಂಧು ತಾತ ಕಾಶಿ ವಿಶ್ವನಾಥ ದಯ ಸಿಂಧು ತಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯತೇಜ ನಮೋ ಭೂತನಾಥ ಲಕ್ಷ್ಮೀರಮಣ ಗೋವಿಂದ ಹರಿನಾಮ ಸಂಕೀರ್ತನ ಗೋವಿಂದ ಶನಿದೇವರ ಪಾದಾರವಿಂದಕ್ಕೆ ಗೋವಿಂದ ಹರ ನಮಃ ಪಾರ್ವತಿ ಪದೇ ಹರ ಹರ ಮಹಾದೇವ ಶಂಭೋ. ಶ್ರೀ ಶ್ರೀ ಚಾಮುಂಡೇಶ್ವರಿ ತಾಯಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಶ್ರೀ ಶ್ರೀ ಚಾಮುಂಡೇಶ್ವರಿ ತಾಯಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಶ್ರೀ ಶ್ರೀ ಚಾಮುಂಡೇಶ್ವರಿ ತಾಯಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್.